ಆಂಧ್ರ ಪ್ರದೇಶನ ಎನ್ಟಿಆರ್ ಜಿಲ್ಲೆಯ ವಿಸನ್ನಪೇಟ್ಗೆ ಸೇರಿದ ಬನಾವತು ತಾಂಡಾದ ಒಡಿತಿಯ ರಾಜೇಶ್ ಹಾಗೂ ಅಲೇಖ್ಯ ಅನ್ನೋ ದಂಪತಿ ವಾಸ ಮಾಡ್ತಿದ್ರು. ಮೊದಲು ಇವರಿಬ್ರು ಲವ್ ಮಾಡಿ ಎಲ್ಲಾ ಪ್ರೇಮಿಗಳ ಹಾಗೆ ಸಿನಿಮಾ ಹೋಟೆಲ್ ಅಂತ ಸುತ್ತಾಡ್ತಿದ್ರು. ಆಗ್ಲೇ ಇವರ ಲವ್ ವಿಚಾರ ಇವರ ಮನೆಯ ದೊಡ್ಡವರಿಗೆ ಗೊತ್ತಾಗಿ ಹೋಗಿತ್ತು. ಹೀಗಾಗಿ ಎರಡೂ ಮನೆ ಕಡೆಯವರು ಇವರ ಪ್ರೀತಿಗೆ ಒಪ್ಪಿರ್ಲಿಲ್ಲ. ಆಗ್ಲೇ ಇವರು ದೊಡ್ಡವರನ್ನ ಎದುರಿಸಿ ಮದುವೆಯಾಗಿದ್ರು. ರಾಜೇಶ್ಗೆ ಅಲೇಖ್ಯ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಅಲೇಖ್ಯ ಕೂಡ ರಾಜೇಶ್ನ ಬಿಟ್ಟಿರಲಾರದಷ್ಟು ಇಷ್ಟಪಡ್ತಿದ್ಲು. ಹೀಗೆ ಇವರಿಬ್ರು ಒಬ್ರನ್ನೊಬ್ರು ಬಿಟ್ಟಿರಲಾರದಷ್ಟು ಲವ್ ಮಾಡ್ತಿದ್ರು. ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಒಂದಾಗಿರ್ಬೇಕು ಅಂತ ಅನ್ಕೊಂಡಿದ್ರು. ಅದರಂತೆ ದೊಡ್ಡವರನ್ನೆಲ್ಲ ಎದುರಿಸಿ ಈ ಜೋಡಿ ಮದುವೆ ಕೂಡ ಆಗಿತ್ತು. ರಾಜೇಶ್ ಮತ್ತು ಅಲೇಖ್ಯ ಪ್ರೀತಿಯು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು. ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಮಗ ಕೂಡ ಹುಟ್ಟಿದ್ದ. ಮಗನಿಗೆ ಒಳ್ಳೆ ಜೀವನವನ್ನ ಕೊಡಬೇಕು ಅಂತ ಈ ದಂಪತಿ ಅನ್ಕೊಂಡಿದ್ರು. ತನ್ನ ಮಗನಿಗಾಗಿ ರಾಜೇಶ್ ಒಂದು ಕನಸಿನ ಪ್ರಪಂಚವನ್ನೇ ಕಟ್ಕೊಂಡಿದ್ದ. ಇದರಿಂದ ಇದ್ದ ಊರಲ್ಲೇ ಇದ್ರೆ ಜೀವನ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿ ಹೆಂಡತಿ ಮಗನನ್ನ ಕರ್ಕೊಂಡು ರಾಜೇಶ್ ವಿಜಯವಾಡಗೆ ಬಂದಿದ್ದ. ವಿಜಯವಾಡದಲ್ಲಿ ಗೊತ್ತಿರೋ ವ್ಯಕ್ತಿಯ ಮೂಲಕ ಗಂಡ ಹೆಂಡತಿ ಇಬ್ರಿಗೂ ಒಂದೇ ಕಡೆ ಕೆಲಸ ಸಿಕ್ಕಿತ್ತು. ಒಂದು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ರಾಜೇಶ್ ಹಾಗೂ ಅಲೇಖ್ಯ ಗ್ರೌಂಡ್ಸ್ ಮ್ಯಾನ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಇಬ್ಬರಿಗೂ ಒಂದೇ ಕಡೆ ಕೆಲಸವಾಗಿದ್ರಿಂದ ಕೆಲಸದಲ್ಲಿ ಯಾವುದೇ ಒತ್ತಡ ಇರಲಿಲ್ಲ. ಹೀಗಾಗಿ ಮಗನನ್ನ ಹತ್ತಿರವೇ ಇದ್ದ ಒಂದು ಸ್ಕೂಲ್ಗೆ ಸೇರಿಸಿದ್ರು. ಹೀಗೆ ಇವರ ಲೈಫ್ ಹಾಯಾಗಿ ಸಾಗ್ತಿತ್ತು. ಆದ್ರೆ ಇಲ್ಲೇ ಅಲೇಖ್ಯ ದಾರಿ ತಪ್ಪೋಕೆ ಶುರು ಮಾಡಿದ್ಲು. ಯಾಕಂದ್ರೆ ಕ್ರಿಕೆಟ್ ಸ್ಟೇಡಿಯಂನ ಓನರ್ ಆಗಿದ್ದ ಚಿಲಕಲ ಕೃಷ್ಣಸೇನ ಅನ್ನೋನು ಅಲೇಖ್ಯಗೆ ಪರಿಚಯವಾಗಿದ್ದ. ಮೊದಲಿಗೆ ಮಾತಲ್ಲಿ ಶುರುವಾದ ಇವರ ಪರಿಚಯ ಬಳಿಕ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಮೊದಲೇ ಕ್ರಿಕೆಟರ್ ಜೊತೆಗೆ ಸ್ಟೇಡಿಯಂಗೆ ಓನರ್ ಬೇರೆ ಆಗಿದ್ರಿಂದ ಇವನು ಫುಲ್ ಫಾರ್ಮ್ ನಲ್ಲಿ ಇದ್ಕೊಂಡು ಅಲೇಖ್ಯಗೆ ಒಳ್ಳೆ ಸುಖ ಕೊಡ್ತಾ ಇದ್ದಿದ್ರಿಂದ ಇವಳು ಇವನಿಗೆ ಮನಸೋತಿದ್ಲು. ಇವರಿಬ್ರು ಸೇರ್ಕೊಂಡು ಶೃಂಗಾರದಲ್ಲಿ ಟೂರ್ನಮೆಂಟ್ ಗಳನ್ನ ಆಡೋಕೆ ಶುರು ಮಾಡಿದ್ರು. ಆದ್ರೆ ಗಂಡ ಇವರಿಬ್ಬರ ಕಾಮದಾಟಕ್ಕೆ ಅಡ್ಡ ಬರ್ತಿದ್ರಿಂದ ಗ್ಯಾಪ್ ಸಿಕ್ಕಿದ್ರೆ ಸಾಕು ಸೂಪರ್ ಓವರ್ ಆಡಿಯಾದ್ರೂ ಇಬ್ರು ಒಂದಾಗಿ ಬಿಡ್ತಿದ್ರು. ಇತ್ತ ರಾಜೇಶ್ ಹೆಂಡತಿಯನ್ನ ಕುರುಡಾಗಿ ನಂಬಿದ್ದ. ಯಾಕಂದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ಅಲೇಖ್ಯ ರಾಜೇಶ್ನ ಕೈ ಹಿಡಿದಿದ್ಲು. ಹೀಗಾಗಿ ರಾಜೇಶ್ ಒಂದು ದಿನಕ್ಕೂ ತನ್ನ ಹೆಂಡತಿಯನ್ನ ಅನುಮಾನಿಸಿರ್ಲಿಲ್ಲ. ಇದರಿಂದ ತನ್ನ ಹೆಂಡತಿ ನನ್ನ ಮೇಲೆ ತೋರಿಸ್ತಿದ್ದ ಪ್ರೀತಿ ನಿಜ ಅಂತ ಅಲೇಖ್ಯ ಗಂಡ ರಾಜೇಶ್ ಅನ್ಕೊಂಡಿದ್ದ. ಆದರೆ ಗ್ಯಾಪ್ ಸಿಕ್ಕಾಗ್ಲೆಲ್ಲ ಅಲೇಖ್ಯ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ಕೃಷ್ಣ ಸೇನಾಗೆ ತನ್ನ ತನುಮನವನ್ನೆಲ್ಲ ಅರ್ಪಿಸಿ ಬಿಡ್ತಿದ್ಲು. ಹೀಗೆ ಇವರಿಬ್ರು ಎಂಜಾಯ್ ಮಾಡ್ತಾ ಓಡಾಡ್ಕೊಂಡಿದ್ರು. ಆದ್ರೂ ಇವರಿಬ್ರಿಗೂ ಏಕಾಂತವಾಗಿ ಒಂದಾಗೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಯಾಕಂದ್ರೆ ಗಂಡ ಕೂಡ ಅಲ್ಲೇ ಕೆಲಸ ಮಾಡ್ತಿದ್ರಿಂದ ಇವರಿಗೆ ಒಂದಾಗೋದು ಸಾಧ್ಯವಾಗ್ತಿರ್ಲಿಲ್ಲ. ಹೀಗಾಗಿ ರಾಜೇಶ್ನ ಇವರ ಆಟದಿಂದ ದೂರವಿಡಬೇಕು ಅಂತ ಇವರಿಬ್ರು ಪ್ಲಾನ್ ಮಾಡಿದ್ರು. ಹೆಂಡತಿ ಅಲೇಖ್ಯ ಮರ್ಡರ್ ಅನ್ನೋ ಫಿಕ್ಸಿಂಗ್ ನ ರಾಜೇಶ್ನ ತೊಲಗಿಸಬೇಕು ಅಂತಾನೆ ಮಾಡ್ಕೊಂಡಿದ್ಲು. ಅಲ್ಲದೆ ಇದಕ್ಕೆ ಅಲೇಖ್ಯ ಪ್ರಿಯಕರ ಕೃಷ್ಣ ಸೇನಾ ಕೂಡ ಕೈ ಜೋಡಿಸಿದ್ದ. 26 ವರ್ಷದ ರಾಜೇಶ್ಗೆ ಕುಡಿತದ ಚಟವಿತ್ತು. ಇದರಿಂದ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ರಾಜೇಶ್ಗೆ ಕಂಠಪೂರ್ತಿ ಕುಡಿಸಿ ಕೊಲೆ ಮಾಡಬೇಕು ಅಂತ ಅಲೇಖ್ಯ ಹಾಗೂ ಕೃಷ್ಣ ಅನ್ಕೊಂಡಿದ್ರು. ಕಡಪ ಜಿಲ್ಲೆಯ ಯರ್ರಗುಂಟ್ಲಾದ ಪೊಟ್ಲದುರ್ತಿಗೆ ಸೇರಿದ ಸುಪಾರಿ ಗ್ಯಾಂಗ್ ಒಂದನ್ನ ಇವರು ಭೇಟಿಯಾಗಿದ್ರು. ಮೊದಲಿಗೆ ಕೊಲೆ ಮಾಡಿ ಅದನ್ನ ಆಕ್ಸಿಡೆಂಟ್ ರೂಪದಲ್ಲಿ ಬಿಂಬಿಸಬೇಕು ಅಂತ ಅನ್ಕೊಂಡಿದ್ರು. ಪ್ಲಾನ್ ಪ್ರಕಾರ ಕಳೆದ ತಿಂಗಳ ಏಪ್ರಿಲ್ 21ರಂದು ಸ್ಟೇಡಿಯಂ ಹತ್ರದಲ್ಲೇ ಕೃಷ್ಣ ಸೇನಾ ರಾಜೇಶ್ಗೆ ಮಧ್ಯರಾತ್ರಿವರೆಗೂ ಕಂಠಪೂರ್ತಿ ಮದ್ಯವನ್ನ ಕುಡಿಸಿದ್ದ. ಆಗ್ಲೇ ಕುಡಿತ ಹೆಚ್ಚಾಗಿದ್ರಿಂದ ರಾಜೇಶ್ನ ಉಸಿರುಗಟ್ಟಿಸಿ ಕೊಲೆ ಮಾಡೋಕೆ ಮುಂದಾಗಿದ್ರು. ಆದರೆ ಇವನು ದಾಂಡಿಗನಾಗಿದ್ರಿಂದ ಸಾಯಿಸೋಕೆ ಸಾಧ್ಯವಾಗದೆ ಹೋಗಿತ್ತು. ಆಗ ರಾಜೇಶ್ ಮೇಲೆ ದಾಳಿ ಮಾಡಿದವರು ಇವನ ಮರ್ಮಾಂಗದ ಮೇಲೆ ಒದ್ದು ಇವನನ್ನ ಕೊಲೆ ಮಾಡಿದ್ರು. ಬಳಿಕ ಮೃತದೇಹವನ್ನ ಕಾರಲ್ಲಿ ತಗೊಂಡು ಹೋಗಿ ನಾಗಾರ್ಜುನ ಸಾಗರ್ ಕೆನಾಲ್ ನಲ್ಲಿ ಎಸೆದಿದ್ರು. ಅಪಘಾತದ ರೀತಿ ಇರ್ಲಿ ಅಂತ ರಾಜೇಶ್ ಬೈಕ್ ನ ಸಹ ಅದೇ ಕೆನಾಲ್ ನಲ್ಲಿ ಎಸೆದು ಬಂದಿದ್ರು. ಆ ಕಾಲುವೆಯಲ್ಲಿ ನೀರು ಅಷ್ಟಾಗಿ ಇಲ್ಲದೆ ಇದ್ದಿದ್ರಿಂದ ಏಪ್ರಿಲ್ 26ರಂದು ರಾಜೇಶ್ ಮೃತದೇಹ ಪತ್ತೆಯಾಗಿತ್ತು. ಆಗ ರಾಜೇಶ್ ಬೈಕ್ ನಂಬರ್ ಆಧಾರದ ಮೇಲೆ ಇವನ ಕುಟುಂಬಸ್ಥರನ್ನ ಪತ್ತೆ ಹಚ್ಚಿದ್ರು. ರಾಜೇಶ್ ತಂದೆಯನ್ನ ಕರೆಸಿ ಮೃತದೇಹವನ್ನ ಗುರುತು ಹಿಡಿಯುವಂತೆ ಹೇಳಿದ್ರು. ಆತ ಮಗನ ಮೃತದೇಹವನ್ನ ನೋಡಿ ಕಣ್ಣೀರು ಹಾಕಿದ್ದ. ಕೂಡಲೇ ರಾಜೇಶ್ ತಂದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ತನಿಖೆಯನ್ನ ಕೈಗೆತ್ತಿಕೊಂಡ ಪೊಲೀಸರಿಗೆ ಮೊದಲಿಗೆ ಯಾವುದೇ ಆಧಾರಗಳು ಸಿಗದೆ ಇದ್ದಿದ್ರಿಂದ ಸುಮ್ಮನಾಗಿದ್ರು. ಆದ್ರೆ ಪೊಲೀಸರಿಗೆ ಒಂದು ಮಾತ್ರ ಚೆನ್ನಾಗಿ ಗೊತ್ತಿತ್ತು. ರಾಜೇಶ್ನ ಯಾರೋ ಕೊಲೆ ಮಾಡಿ ಮೃತದೇಹವನ್ನ ತಂದು ಕೆನಾಲ್ ನಲ್ಲಿ ಎಸೆದು ಹೋಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಆದ್ರೂ ಪೊಲೀಸರು ಈ ಕೇಸ್ನ ಬಗ್ಗೆ ಏನಾದ್ರೂ ಕ್ಲೂ ಸಿಗುತ್ತೇನೋ ಅಂತ ಕಾದು ಕೂತಿದ್ರು.
ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ರು. ರಾಜೇಶ್ ಮೃತದೇಹ ಸಿಕ್ಕ ವೇಳೆ ಕಲೆ ಹಾಕಲಾಗಿದ್ದ ಸಾಕ್ಷ್ಯಾಧಾರಗಳನ್ನ ಇನ್ನೊಂದು ಸಲ ಪರಿಶೀಲನೆ ಮಾಡೋಕೆ ಶುರು ಮಾಡಿದ್ರು. ಆಗ್ಲೇ ರಾಜೇಶ್ ಮೃತದೇಹ ಸಿಕ್ಕ ಜಾಗದಲ್ಲಿ ಒಂದು ಮದ್ಯದ ಬಾಟಲ್ ಪತ್ತೆಯಾಗಿತ್ತು. ಆ ಮದ್ಯದ ಬಾಟಲ್ ಮೇಲೆ ಇದ್ದ ಲೇಬಲ್ನ ನೋಡಿ ಅದರ ಮೂಲಕ ಪೊಲೀಸರು ಕೊಲೆಗಾರರನ್ನ ಹಿಡಿಯೋಕೆ ಮುಂದಾಗಿದ್ರು. ಆ ಮದ್ಯವನ್ನ ಎಲ್ಲಿ ತಗೊಂಡ್ರು ಅಂತ ಪೊಲೀಸರು ತನಿಖೆ ನಡೆಸಿದ್ರು. ಮದ್ಯವನ್ನ ಖರೀದಿಸಿದ್ದ ಬಾರ್ಗೆ ಹೋಗಿ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಪರಿಶೀಲಿಸಿದಾಗ ಅದರಲ್ಲಿ ಕೃಷ್ಣ ಸೇನಾ ಪತ್ತೆಯಾಗಿದ್ದ. ಇದೇ ಟೈಮಲ್ಲಿ ರಾಜೇಶ್ ಪತ್ನಿ ಅಲೇಖ್ಯ ನಡವಳಿಕೆ ಮೇಲೂ ಪೊಲೀಸರು ಅನುಮಾನಗೊಂಡಿದ್ರು. ಆಗ ಇವಳ ಕಾಲ್ ಡೀಟೇಲ್ಸ್ ಜೊತೆಗೆ ಮೆಸೇಜ್ ಗಳನ್ನ ಚೆಕ್ ಮಾಡಿದಾಗ ಸ್ಟೇಡಿಯಂ ಮ್ಯಾನೇಜರ್ ಕೃಷ್ಣ ಸೇನಾ ಜೊತೆ ಇವಳು ಆಡಿದ್ದ ಆಟಗಳೆಲ್ಲವೂ ಬಯಲಾಗಿತ್ತು. ಅಲ್ಲದೆ ಇವಳಿಗೆ ಕೃಷ್ಣ ಸೇನಾ ಜೊತೆಗಿದ್ದ ಅಕ್ರಮ ಸಂಬಂಧವೂ ಬಯಲಾಗಿತ್ತು. ಪೊಲೀಸರು ಕೃಷ್ಣ ಸೇನಾನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದಾಗ ರಾಜೇಶ್ ಕೊಲೆ ರಹಸ್ಯ ಬಯಲಾಗಿತ್ತು. ಕಡಪ ಜಿಲ್ಲೆಗೆ ಸೇರಿದ ಸುಪಾರಿ ಗ್ಯಾಂಗ್ ಒಂದನ್ನ ಇವರು ಮಾತನಾಡಿಕೊಂಡಿದ್ರು. ಅಲೇಖ್ಯ ಹಾಗೂ ಇವಳ ಪ್ರಿಯಕರ ಕೃಷ್ಣ ಸೇನಾ ಈ ಸುಪಾರಿ ಗ್ಯಾಂಗ್ ನ ಹುಡುಕೊಂಡು ಹೋಗಿ ರಾಜೇಶ್ ಕೊಲೆಗೆ ಸುಪಾರಿ ಕೊಟ್ಟು ಬಂದಿದ್ರು. ಹೀಗೆ ರಾಮ್ ಮೋಹನ್, ಭರತ್, ವೆಂಕಟರಮಣ ಅನ್ನೋರ ಜೊತೆ ಸೇರ್ಕೊಂಡು ರಾಜೇಶ್ ಕೊಲೆಗೆ ಮುಂದಾಗಿದ್ರು. ಈ ಕಥೆಯ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನ ರಾಜೇಶ್ ಹೆಂಡತಿ ಅಲೇಖ್ಯಾನೆ ಬರೆದಿದ್ಲು. ಗಂಡನನ್ನ ಹೇಗೆ ಕೊಲೆ ಮಾಡಬೇಕು ಅಂತ ಇವಳೇ ಪ್ಲಾನ್ ಹಾಕಿ ಕೊಟ್ಟಿದ್ಲು. ಪ್ರಿಯಕರನ ಮೂಲಕ ಎಣ್ಣೆ ಪಾರ್ಟಿಯನ್ನ ಅರೇಂಜ್ ಮಾಡಿ ಅದರ ಮೂಲಕ ಗಂಡನಿಗೆ ಮುಹೂರ್ತವಿಟ್ಟಿದ್ಲು. ಕೊನೆಗೆ ಇವಳ ಪ್ಲಾನ್ ಉಲ್ಟಾ ಹೊಡೆದು ಎಲ್ಲರೂ ಪೊಲೀಸರ ಕೈಗೆ ತಗಲಾಕೊಂಡಿದ್ರು. ಇಲ್ಲಿ ಒಂದು ಮದ್ಯದ ಬಾಟಲ್ನ ಲೇಬಲ್ ಕೊಲೆಗಾರರನ್ನ ಹಿಡಿದುಕೊಟ್ಟಿತ್ತು. ಅಂದು ರಾಜೇಶ್ಗೆ ಕಂಠಪೂರ್ತಿ ಕುಡಿಸಿದ್ದ ಕಿರಾತಕರು ಇವನ ಉಸಿರುಗಟ್ಟಿಸಿ ಸಾಯಿಸೋಕೆ ನೋಡಿದ್ರು. ಆದರೆ ರಾಜೇಶ್ ಸಾಯದೆ ಇದ್ದಾಗ ಇವನ ಮರ್ಮಾಂಗದ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ರು. ಹೀಗಂತ ಆರೋಪಿಗಳೆಲ್ಲರೂ ಪೊಲೀಸರ ಮುಂದೆ తమ తప్పನ್ನ ఒప్పుకొండిದ್ರು. రాజేష్ మరియు అతని భార్య అలేఖ్య వీళ్ళిద్దరూ కూడా క్రికెట్ స్టేడియం నందు గ్రౌండ్ మ్యాన్ గా వర్క్ చేస్తున్నారు. ఈ క్రమంలో ఈ అలేఖ్యతో గ్రౌండ్ నిర్వాహకుడైనటువంటి యజమాని అయినటువంటి తిలకల కృష్ణసేనకు అక్రమ సంబంధం ఏర్పడింది. తరువాత దీంట్లో భాగంగా ఈ అక్రమ సంబంధానికి తన భర్తను అడ్డు తొలగించాలని అలేఖ్య కోరింది. అతను పోట్లదుర్తి కడపకు చెందిన వీళ్ళ ముగ్గురితోనూ మాట్లాడడం జరిగింది. మాట్లాడి కిరాయికి మాట్లాడడం జరిగింది. సుపారికి మాట్లాడి వాళ్ళని పిలిపించి రాజేష్ ను హతమార్చినారు. తరువాత శవాన్ని ఒక కారులో అక్కడి నుంచి తీసుకొని మృతుడిని అదే వడిచ్చ రాజేష్ యొక్క మృతదేహాన్ని అదే విధంగా అతని యొక్క బైక్ ని అక్కడ కెనాల్లో పడేసి రోడ్డు ప్రమాదంగా చిత్రీకరించారు. ಇನ್ನು ಇಲ್ಲಿ ಅಲೇಖ್ಯ ಗಂಡ ರಾಜೇಶ್ ಮಾಡಿದ ತಪ್ಪಾದ್ರೂ ಏನೋ, ತನ್ನ ಹೆಂಡತಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೆ ಇವನು ಮಾಡಿದ ತಪ್ಪಾಗಿ ಹೋಯ್ತಾ. ಇತ್ತ ಪ್ರಿಯಕರನ ಮೋಜಲ್ಲಿ ಬಿದ್ದ ಅಲೇಖ್ಯ ಮಿಂಡನಿಗಾಗಿ ಗಂಡನಿಗೆ ಗುಂಡಿ ತೋಡಿದ್ಲು. ಕೊನೆಗೆ ಯಾವ ಮಗನಿಗೋಸ್ಕರ ಊರು ಬಿಟ್ಟು ಊರಿಗೆ ಬಂದು ಜೀವನೋಪಾಯವನ್ನ ಕಟ್ಕೊಂಡ್ರೋ ಕೊನೆಗೆ ಅದೇ ಮಗನನ್ನ ಅನಾಥವನ್ನಾಗಿ ಮಾಡಿ ಅಲೇಖ್ಯ ಜೈಲು ಪಾಲಾದ್ರೆ ರಾಜೇಶ್ ಇಹಲೋಕವನ್ನೇ ತ್ಯಜಿಸಿದ್ದ. ಇನ್ನು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.